ದಿನಾಂಕ 9/3/2025 ಭಾನುವಾರ ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಅಂತೇಳಿ 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಮ್ಯಾರಥಾನನ್ನು ಏರ್ಪಡಿಸಲಾಗಿದೆ. ಈ ಮ್ಯಾರಥಾನ್ ಏರ್ಪಡಿಸಿದ ಮುಖ್ಯ ಧ್ಯೇಯೋದ್ದೇಶ ಅಂತಂದರೆ ಫಿಟ್ನೆಸ್ ಫಾರ್ ಆಲ್, ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ, ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಮ್ಯಾರಥಾನನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಮ್ಯಾರಥಾನ್ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬಂದು ಕೊನೆಯದಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೊನೆಗೊಳ್ಳುತ್ತದೆ. ಈ ಒಂದು ಸ್ಪರ್ಧೆಯಲ್ಲಿ 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಓಡುವ ಆಸಕ್ತಿ ಇರುವವರು ಫಿಟ್ನೆಸ್ಗಾಗಿ ಪೊಲೀಸರೊಂದಿಗೆ ಕೈ ಜೋಡಿಸಲು ಮತ್ತು ನಶೆ ಮುಕ್ತ ಕರ್ನಾಟಕ ಮಾಡಲು ಎಲ್ಲ ರೀತಿಯಿಂದ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ತಾವೆಲ್ಲ ಇರಬೇಕಂತೇಳಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾವು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಸಾರ್ವಜನಿಕರಲ್ಲಿ ಕೋರಿಕೊಳ್ತೇವೆ. ಇದು ರೂಟು ಜಿಲ್ಲಾ ಕ್ರೀಡಾಂಗಣದಿಂದ ಗಾಂಧಿ ಭವನ, ಅಲ್ಲಿಂದ ಮಹಾವೀರ್ ಸರ್ಕಲ್ಲು, ಅಲ್ಲಿಂದ ಬೇಕ್ರಿ ಸರ್ಕಲ್ಲು, ಮುಂದೆ ರೈಟಿಗೆ ಹೋಗಿ ಬೆಸಗರಳ್ಳಿ ರಾಮಣ್ಣ ಸರ್ಕಲ್ಲು, ಅಲ್ಲಿಂದ 100 ಫೀಟ್ ಬನ್ನೂರು ರಸ್ತೆ ಮುಖಾಂತರ ಹೋಗಿ ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಹತ್ತಿರದಿಂದ ನಂತರ IB ಸರ್ಕಲ್ ಹೋಗಿ ಅಲ್ಲಿಂದ ಹಳೆ ಬೆಂಗಳೂರು ಮೈಸೂರು ರಸ್ತೆ ಮುಖಾಂತರ ಬಂದು ಸಂಜಯ್ ಸರ್ಕಲ್ ಅಲ್ಲಿಗೆ ಬಂದು ಅಲ್ಲಿಂದ ವಾಪಸ್ ಜಿಲ್ಲಾ ಕ್ರೀಡಾಂಗಣ. ಇದು 5 ಕಿಲೋಮೀಟ್ರ್ ರಸ್ತೆ ಇದೆ. ಇನ್ನು 10 ಕಿಲೋಮೀಟ್ರಿಗೆ ಇದೇ ಒಂದು ರೂಟ್ನಲ್ಲಿ ಏನೋ ಗ್ರಾಮಾಂತರ ಪೊಲೀಸ್ ಠಾಣೆ ಇದೆ. ಅದರ ನಂತರ ಮುಂದೆ ಕಲ್ಲಹಳ್ಳಿ ಕಡೆ ಹೋಗಿ ಅಲ್ಲಿಂದ ಮುಂದೆ ಸ್ವಲ್ಪ ಮುಂದೆ ಹೋಗಿ ವಾಪಸ್ಸು ಹಳೆ ಮೈಸೂರು ಬೆಂಗಳೂರು ರಸ್ತೆಗೆ ಬಂದು ಮತ್ತು ವಾಪಸ್ಸು ಸಂಜಯ್ ಸರ್ಕಲ್ ಬಂದು ಅಲ್ಲಿಂದ ಹೊಳಲು ಸರ್ಕಲ್ ಹೋಗಿ ವಾಪಸ್ ಅಂಡರ್ ಬ್ರಿಡ್ಜ್ ಮುಖಾಂತರ ಬಂದು ಜಿಲ್ಲಾ ಕ್ರೀಡಾಂಗಣವನ್ನು ಸೇರ್ಕೊಳ್ತದೆ. ರಿಜಿಸ್ಟ್ರೇಷನ್ ಈಗಾಗಲೇ ನಾವು ಒಂದು ಸ್ಕ್ಯಾನಿಂಗನ್ನು ಸಹಿತ ಬಿಡುಗಡೆ ಮಾಡಿದ್ದೀವಿ. ಯಾರು ಆಸಕ್ತರಿದ್ದಾರೆ, 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರಿದ್ದಾರೆ, ಸದೃಢರು ಯಾರಿದ್ದಾರೆ ಅಂದರೆ ಓಡಲಿಕ್ಕೆ ಸದೃಢರಿದ್ದವರು ಅಂಥವರು ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಕೋರಿಕೊಂಡಿದ್ದೀವಿ. ಯಾರು ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ ಅಂಥವ್ರಿಗೆ ಟಿ ಶರ್ಟನ್ನು ಸಹಿತ ನಮ್ಮ ಇಲಾಖೆಯಿಂದ ನಾವು ಕೆಲವೊಂದು ಸ್ಪಾನ್ಸರ್ ಅವ್ರ ಮೂಲಕ ಟಿ ಶರ್ಟನ್ನು ಸಹಿತ ಪಡೆದುಕೊಂಡಿದ್ದೀವಿ. ಅವನ್ನು ಸಹಿತ ಅವರಿಗೆ ವಿತರಿಸ್ತೀವಿ ಆವತ್ತಿನ ದಿನ. ಮತ್ತು ಮುಖ್ಯವಾಗಿ ಈ ಒಂದು ಮ್ಯಾರಥಾನ್ ಮಾಡೋ ಉದ್ದೇಶ ಏನಂತಂದರೆ ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್, ಈ 2 ಮುಖ್ಯ ಸ್ಲೋಗನ್ಗಳೊಂದಿಗೆ ಇದು ನಮ್ಮದು ಮ್ಯಾರಥಾನ್ ನಡೀತದೆ. ಈ ಮ್ಯಾರಥಾನ್ದಲ್ಲಿ ಯಾರು ಭಾಗವಹಿಸ್ತಾರೆ ಅವರಿಗೆ ಬಹುಮಾನಗಳನ್ನು ಸಹಿತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. 10 ಕಿಲೋಮೀಟರ್ ವಿಭಾಗದಲ್ಲಿ ಯಾರು ಪ್ರಥಮ ಸ್ಥಾನ ಪಡಿತಾರೆ ಅವರಿಗೆ 10,000 ರೂಪಾಯಿ, ದ್ವಿತೀಯ ಸ್ಥಾನ ಪಡೆಯವರಿಗೆ 5,000 ರೂಪಾಯಿ ಮತ್ತು 3ನೇ ಸ್ಥಾನಕ್ಕೆ 3,000 ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಅದೇ ರೀತಿ 5 ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸೋರಿಗೆ ಯಾರು ಪ್ರಥಮ ಸ್ಥಾನ ಬರ್ತಾರೆ ಅವರಿಗೆ 5,000 ರೂಪಾಯಿ, 2ನೇ ಸ್ಥಾನ ಬರೋರಿಗೆ 3,000 ರೂಪಾಯಿ ಮತ್ತು 3ನೇ ಸ್ಥಾನಕ್ಕೆ 2,000 ರೂಪಾಯಿಯನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ. ಈ ಒಂದು ಅಭಿಯಾನದಲ್ಲಿ ಈಗಾಗಲೇ ನಾವು ಮಂಡ್ಯ ನಗರದ ಸಾಕಷ್ಟು ಕಾಲೇಜುಗಳಿಗೆ, ಹಾಸ್ಟೆಲ್ಗಳಿಗೆ ಅವರಿಗೂ ಸಹಿತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸಾಕಷ್ಟು BCM ಹಾಸ್ಟೆಲ್ಸ್ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇರ್ಬೋದು, ಅವರು ಸಹಿತ ಭಾಗವಹಿಸ್ತು ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆಯಾಗಿ 2,000ಕ್ಕಿಂತ ಹೆಚ್ಚು ಜನ ಈ ಒಂದು ಮ್ಯಾರಥಾನ್ದಲ್ಲಿ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ರಿಜಿಸ್ಟ್ರೇಷನ್ ಕಡ್ಡಾಯ ಏನಿಲ್ಲ, ಕಡ್ಡಾಯ ಮಾಡಿಕೊಂಡ್ರೆ ಒಳ್ಳೆಯದು. ಆದರೂ ಸಹಿತ ಯಾರು ಡೈರೆಕ್ಟಾಗಿ ಆವತ್ತು ಭಾಗವಹಿಸಲಿಕ್ಕೆ ಬರ್ತಾರೆ ಅಂಥವ್ರಿಗೂ ಸಹಿತ ಅವಕಾಶ ಇದೆ. ಡೈರೆಕ್ಟಾಗಿ ಅವರು 6 ಗಂಟೆಗೆ ಕ್ರೀಡಾಂಗಣಕ್ಕೆ ಬರ್ಬೋದು. 7 ಗಂಟೆಗೆ ಸರಿಯಾಗಿ 7 ಗಂಟೆಗೆ ನಮ್ಮ ಮ್ಯಾರಥಾನನ್ನು ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ 300 ಮೆಂಬರ್ಸ್ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ. ಇನ್ನೂ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಇವತ್ತೇ ನಾವು ನಿನ್ನೆ ಬಿಡುಗಡೆ ಮಾಡಿದ್ದೀವಿ, ಆಗ್ತಾ ಇದೆ. 2,000ಕ್ಕಿಂತ ಹೆಚ್ಚಿಗೆ ಜನ ಒಂದು ಮಾಡುವ ರಿಜಿಸ್ಟ್ರೇಷನ್ ಆಗುವಂಥ ಸಾಧ್ಯತೆ ಇದೆ. ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು 600ಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಯವರು ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹಿತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಎಲ್ಲ
ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಬೇರೆ ಬೇರೆ ಇಲಾಖೆ ಅಧಿಕಾರಿ ಸಿಬ್ಬಂದಿಯವರು ಸಹಿತ ಈ ಒಂದು ಅಭಿಯಾನದಲ್ಲಿ ಕೈ ಜೋಡಿಸಲಿಕ್ಕೆ ಅವರಿಗೆ ಸಹಿತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಒಂದು ನಿರೀಕ್ಷೆ ಇದೆ. ಈ ಒಂದು ಇದಕ್ಕೆ ನಾವು ಕೆಲವು ಸೆಲೆಬ್ರಿಟೀಸ್ಗಳನ್ನು ಸಹಿತ ಇನ್ವೈಟ್ ಮಾಡಿದ್ದೀವಿ. ಅದನ್ನು ಸಹಿತ ಯಾರ್ಯಾರು ಲಭ್ಯ ಇರ್ತಾರೆ ಅವರು ಬರೋ ಬಗ್ಗೆ ನಾವು ಮತ್ತೆ ನಂತರದಲ್ಲಿ ತಿಳಿಸ್ತೀವಿ. ಈಗಾಗಲೇ ಚಲನಚಿತ್ರ ನಟರಾದ ರಿಷಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ, ಮತ್ತು ಇನ್ನೊಬ್ಬರು ನವೀನ್ ಸಜ್ಜು ಅಂತೇಳಿ ಅವರು ಸಹಿತ ಒಪ್ಕೊಂಡಿದ್ದಾರೆ. ಮತ್ತು ಏನು ಮೊನ್ನೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ ಕೆಲವು ಸ್ಪರ್ಧಾಳುಗಳು ಸಹಿತ ಬರುವ ಒಂದು ನಿರೀಕ್ಷೆ ಇದೆ. ಅವರನ್ನು ಸಹಿತ ನಾವು ಕನ್ಫರ್ಮ್ ಆದಮೇಲೆ ತಿಳಿಸ್ತೀವಿ. ಇನ್ನು ನಾವು ಜನಪ್ರತಿನಿಧಿಗಳನ್ನು ಸಹಿತ ಇನ್ವೈಟ್ ಮಾಡುವ ಒಂದು ಪ್ರಕ್ರಿಯೆ ಇದೆ. ಯಾರ್ಯಾರು ಬರ್ತಾರಂತೇಳಿ ನಂತರದಲ್ಲಿ ನಾವು ಕೊಡ್ತೀವಿ. ಥ್ಯಾಂಕ್ ಯು. ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಾರಿಗೆ ಏನು ಸುಗಮವಾಗಲಿಕ್ಕೆ ಸಂಚಾರವನ್ನು ಸಹಿತ ಕೆಲವು ಕಡೆ ಡೈವರ್ಷನ್ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಅರ್ಧ ಕಿಲೋಮೀಟ್ರಿಗೊಂದು ಜಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸಹಿತ ಇದೆ. ಆ್ಯಂಬುಲೆನ್ಸ್ ವ್ಯವಸ್ಥೆ ಸಹಿತ ಮಾಡಿದ್ದೀವಿ. ಎಲ್ಲ ರೀತಿಯಿಂದ ಒಟ್ಟು ತಯಾರಿಯನ್ನು ನಾವು ಮಾಡಲಾಗಿದೆ.